UDR ಬೆನ್ನತ್ತಿರುವಂತಹ SIT ಯಾವ ಸ್ವರೂಪದಲ್ಲಿ ತನಿಖೆಯನ್ನು ಮಾಡ್ತಾ ಇದೆ, ವಿಶೇಷವಾಗಿ ಧರ್ಮಸ್ಥಳ ಭಾಗದಲ್ಲಿ ಹೂತಿಡಲಾಗಿದೆ ಅನ್ನುವಂತಹ ಶವಗಳ ಹುಡುಕಾಟ ಹೇಗೆ ಶುರುವಾಗ್ತಾ ಇದೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ SIT ಅವರ ತನಿಖೆ ಯಾವ ಹಂತವನ್ನು ತಲುಪ್ತಿದೆ, ಅದರ ಸುತ್ತಲೂ ನಡೀತಿರುವಂಥ SITಯ ಹೊರತಾಗಿರ್ತಕ್ಕಂತಹ ಪ್ರಕರಣಗಳು ಬೇರೆ ನಡೀತಾ ಇದೆಯವಲ್ಲ, ಇದೇ ಸಂದರ್ಭದಲ್ಲಿ ಅವುಗಳಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು ಏನು ಅನ್ನೋದನ್ನು ನಿಮಗೆ ಈ ವರದಿಯಲ್ಲಿ ತೋರಿಸ್ತೀವಿ. SIT ಕಚೇರಿಯಲ್ಲಿ ಅನಾಮಿಕ ವ್ಯಕ್ತಿಯನ್ನ ಖುದ್ದು ಪ್ರಣವ್ ಮೊಹಂತಿ ಅವರೇ ವಿಚಾರಣೆ ಮಾಡ್ತಿದ್ದಾರೆ. ಅನಾಮಿಕನನ್ನು SIT ಕಚೇರಿಯಲ್ಲಿ ವಿಚಾರಣೆಯನ್ನು ಒಳಪಡಿಸಿದ್ರೆ ಮತ್ತೊಂದು ಕಡೆ ಬೇರೆ ಬೇರೆ ಟೀಮ್ಗಳನ್ನು ಈಗಾಗಲೇ ಸಪರೇಟ್ ಮಾಡಿಕೊಂಡು ಬೇರೆ ಬೇರೆ ಆಯಾಮದಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಿರುವಂಥದ್ದು. ಕಾಡಿನೊಳಗೆ ಹುಡುಕಾಟ, ಮಣ್ಣಿನಲ್ಲಿ ಶೋಧ, ಗುಂಡಿ ಅಗೆಯೋದು, ಮುಚ್ಚೋದು, ಹೀಗೆ ಧರ್ಮಸ್ಥಳ ರಹಸ್ಯ ಭೇದಿಸುವುದಕ್ಕೆ ಸರ್ಕಸ್ ಮಾಡುತ್ತಿರುವ SIT ಕಡೆಗೆ ಮಾಸ್ಕ್ ಮ್ಯಾನ್ ಸುತ್ತಲೇ ಸುತ್ತಕೊಂಡಿದೆ. ಸಮಾಧಿ ಅಗೆಯೋದನ್ನ ನಿಲ್ಲಿಸಿದ ಬಳಿಕವೂ ಮಾಸ್ಕ್ ಮ್ಯಾನ್ ವಿಚಾರಣೆ ನಡೆಯುತ್ತಲೇ ಇದೆ. ಇಂದೂ ಕೂಡ ಖುದ್ದು SIT ಮುಖ್ಯಸ್ಥರೇ ಮಾಸ್ಕ್ ಮ್ಯಾನ್ನನ್ನ ವಿಚಾರಣೆ ಮಾಡಿದ್ರು. ಹೆಜ್ಜೆ ಹೆಜ್ಜೆಗೂ ನಿಗೂಢವಾಗ್ತಿರೋ ಧರ್ಮಸ್ಥಳ ರಹಸ್ಯ ಭೇದಿಸಲು ಹೊಸ ತಂತ್ರ ಮಾಡುತ್ತಲೇ ಇದೆ. ಒಂದು ಕಡೆ ಮಾಸ್ಕ್ ಮ್ಯಾನ್ ವಿಚಾರಣೆ ಮಾಡುತ್ತಿರೋವಾಗಲೇ ಇನ್ನೊಂದು ಕಡೆ ತನಿಖೆ ಕೂಡ ಆಗ್ತಿದೆ. ಡಾಕ್ಟರ್, ವಿಧಿವಿಜ್ಞಾನ ತಜ್ಞರ ಅಭಿಪ್ರಾಯ ಸಂಗ್ರಹಿಸುತ್ತಿದ್ದಾರೆ SIT ಅಧಿಕಾರಿಗಳು. ಬೆಳ್ತಂಗಡಿಯ SIT ಕಚೇರಿಯಲ್ಲಿ ಪ್ರಣವ್ ಮೊಹಂತಿ ಸಭೆ ಮಾಡಿದ್ರು. ಸಭೆ ಹೊತ್ತಿಗೆ ಕಚೇರಿಗೆ ಬಂದ ಮಾಸ್ಕ್ ಮ್ಯಾನ್ನಿಂದ ಮತ್ತಷ್ಟು ಮಾಹಿತಿ ಸಂಗ್ರಹಿಸಿದ್ರು. ಶವಗಳನ್ನು ಹೂತು ಹಾಕಿರುವ ಸ್ಥಳದ ನಿಖರತೆ ಬಗ್ಗೆಯೇ ಹೆಚ್ಚು ಪ್ರಶ್ನೆ ಹಾಕಲಾಯಿತು. ಹಾಗೆ ಈಗಾಗಲೇ ಅಗೆದಿರುವ 17 ಪಾಯಿಂಟ್ಗಳ ಬಗ್ಗೆ ಮತ್ತಷ್ಟು ಮಾಹಿತಿ ಸಂಗ್ರಹಿಸಲಾಯಿತು. ಹಾಗೆ ಮಣ್ಣಿನೊಳಗೆ ಮೂಳೆಗಳು ಕರಗಿರುವ ಸಾಧ್ಯತೆಗಳ ಬಗ್ಗೆಯೂ ತನಿಖೆ ನಡೆದಿದೆ. ವಿಧಿವಿಜ್ಞಾನ ತಜ್ಞರನ್ನು SIT ಸಂಪರ್ಕಿಸಿದೆ. ಅನಾಮಿಕ ಶವಗಳ ಪೋಸ್ಟ್ ಮಾರ್ಟಂ ನಡೆಸಿದ್ದ ಫೋರೆನ್ಸಿಕ್ ತಜ್ಞ ಡಾಕ್ಟರ್ ಮಹಾಬಲ್ ಶೆಟ್ಟಿಯಿಂದ ಮಾಹಿತಿ ಸಂಗ್ರಹಿಸಿದೆ. ಪೋಸ್ಟ್ ಮಾರ್ಟಂ ವರದಿಯ ದಾಖಲೆಗಳನ್ನು ಆಧರಿಸಿ ಡಾಕ್ಟರ್ ಶೆಟ್ಟಿಗೆ ಪ್ರಶ್ನೆ ಹಾಕಿದೆ. ಹಾಗೆ ಬೆಳ್ತಂಗಡಿ ತಾಲೂಕು ವೈದ್ಯಾಧಿಕಾರಿಯಿಂದಲೂ ಮಾಹಿತಿ ಸಂಗ್ರಹಿಸಿದೆ. ಮಣ್ಣಿನಲ್ಲಿ ಆಸಿಡ್ ಪ್ರಮಾಣ ಹೆಚ್ಚಾಗಿ ಕರಗಿರುವ ಸಾಧ್ಯತೆಗಳ ಬಗ್ಗೆ ಚರ್ಚೆ ಮಾಡಿದ್ದು, ಮಾಸ್ಕ್ ಮ್ಯಾನ್ ತೋರಿಸಿದ್ದ ಜಾಗಗಳಲ್ಲಿ ಮೂಳೆಗಳು ಕರಗಿದೆಯಾ ಎಂಬ ಬಗ್ಗೆ ಅಧ್ಯಯನವನ್ನೂ ಮಾಡಲಾಗ್ತಿದೆ. FSLಗೆ ಕಳಿಸಿರುವ ಮಣ್ಣಿನ ಸ್ಯಾಂಪಲ್ಗಳಿಂದ ಕೆಲ ದಿನಗಳಲ್ಲೇ ಉತ್ತರ ಸಿಗುವ ಸಾಧ್ಯತೆಗಳಿವೆ. ಹಾಗೆ ಸೋಮವಾರದಿಂದ ಮತ್ತೆ ಸ್ಥಳ ಮಹಜರು ಮಾಡುವ ಬಗ್ಗೆಯೂ SIT ಕಚೇರಿಯಲ್ಲಿ ಚಿಂತನೆಗಳು ನಡೆದಿವೆ. ಒಂದು ಕಡೆ ವಿಚಾರಣೆ ನಡೆಯುತ್ತಿರುವಾಗಲೇ ಇನ್ನೊಂದು ಕಡೆ ಕಾನೂನು ಕ್ರಮಗಳೂ ಕೂಡ ಆಗ್ತಿವೆ. ಉಜಿರೆಯಲ್ಲಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದವರಿಗೆ ಖಾಕಿ ಶಾಕ್ ಕೊಟ್ಟಿದೆ. ಉಜಿರೆಯಲ್ಲಿ ನಿನ್ನೆ ತಿಮರೋಡಿ ಅರೆಸ್ಟ್ ವೇಳೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಕಾರಣಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ ವಿರುದ್ಧ FIR ಆಗಿದೆ. ಮಟ್ಟಣ್ಣನವರ್, ತಿಮರೋಡಿ, ಜಯಂತ್ ಸೇರಿ ಒಟ್ಟು 30 ಜನರ ಮೇಲೆ ಕೇಸ್ ಆಗಿದೆ. ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಸಂಬಂಧ ಈಗಾಗಲೇ 3 ಜೈಲಿಗೆ ಕಳುಹಿಸಲಾಗಿದೆ. ಇದೀಗ ಹೊಸ FIR ಆಗಿದ್ದು, ತಿಮರೋಡಿಗೆ ಜಾಮೀನು ಸಿಕ್ಕರೂ ಬಾಡಿ ವಾರೆಂಟ್ ಮೇಲೆ ಮತ್ತೆ ವಶಕ್ಕೆ ಪಡೆಯುವ ಸಾಧ್ಯತೆಗಳಿವೆ. ಈ ಮಧ್ಯೆ ತಮ್ಮ ಮೇಲೆ FIR ಆಗಿರೋ ಕಾರಣಕ್ಕೆ ಪೊಲೀಸರ ಮುಂದೆ ಸರೆಂಡರ್ ಆಗಲು ಬಂದಿದ್ದ ಗಿರೀಶ್ ಮಟ್ಟಣ್ಣನವರ್ ವಾಪಸ್ ಹೋಗಿದ್ದಾರೆ. ಆನ್ಲೈನ್ನಲ್ಲಿ FIR ಅಪ್ಲೋಡ್ ಆಗದ ಕಾರಣಕ್ಕೆ ವಾಪಸ್ ಕಳುಹಿಸಲಾಗಿದೆ. ನೋಟಿಸ್ ಸಿಕ್ಕ ಕೂಡಲೇ ಬರುವುದಾಗಿ ಹೇಳಿರುವ ಮಟ್ಟಣ್ಣನವರ್ ಭಯಪಡಿಸೋ ಕೆಲಸ ಆಗ್ತಿದೆ, ಯಾವುದಕ್ಕೂ ಹೆದರಲ್ಲ ಎಂದಿದ್ದಾರೆ. ಪೊಲೀಸರ ಒಂದು ಏನು ಬಜೆಟ್ ಉಳಿಸೋದಕ್ಕೆ, ಡೀಸೆಲ್ ಪೆಟ್ರೋಲ್ ಉಳಿಸೋದಕ್ಕೆ ನಾನೇ ಸ್ವತಃ ಅರೆಸ್ಟ್ ಆಗೋದಾದ್ರೆ ಅರೆಸ್ಟ್ ಮಾಡಿಬಿಡಿ. ಅಲಾಂಗ್ ವಿತ್ ಹ್ಯೂಮನ್ ರೈಟ್ ಕಮಿಷನ್ ಅಧಿಕಾರಿಗಳಿದ್ದಾರೆ, ಅವ್ರ ಜೊತೆಗೆ ಬಂದಿದ್ದೀನಿ, ನೋಡೋಣಂತೆ. ನಿನ್ನೆ ನೋಡಿ ಅಲ್ಲಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಯಿತು, ತಾವು ನೋಡಿದಿರಿ. ದಟ್ ಈಸ್ ಎನ್ ಆಕ್ಸಿಡೆಂಟ್. ಅದು ಕರ್ತವ್ಯಕ್ಕೆ ಅಡ್ಡಿ ಅಂತೇಳಿ ಆ 3 ಜನರ ಮೇಲೂ ಕೂಡ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ಅವ್ರನ್ನೂ ಜೈಸಿಗೆ ಕೊಟ್ಟಿದ್ದಾರೆ. ಏನು ನಡೀತಾ ಇದೆ ಅಂದರೆ ಇಟ್ ಈಸ್ ಅನ್ ಎಂಟೈರ್ಲಿ ಕೊಲ್ಯಾಪ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್, ಕೊಲ್ಯಾಪ್ಸ್ ಆಫ್ ಕಾನ್ಸ್ಟಿಟ್ಯೂಷನ್, ಕೊಲ್ಯಾಪ್ಸ್ ಆಫ್ ಜುಡಿಷರಿ ಇನ್ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ಅಂಡ್ ಉಡುಪಿ ಡಿಸ್ಟ್ರಿಕ್ಟ್. ಬೆಳ್ತಂಗಡಿ ಧರ್ಮಸ್ಥಳದಲ್ಲಿ ಇದೆಲ್ಲವೂ ನಡೆಯುತ್ತಿರುವಾಗಲೇ ವಿಧಾನಸೌಧದಲ್ಲೂ ಧರ್ಮಸ್ಥಳ ಪ್ರಕರಣ ಮಾರ್ದನಿಸಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ DCM DK ಶಿವಕುಮಾರ್. ತಿಮರೋಡಿ ಬಳಿ ಏನ್ ದಾಖಲೆ ಇದೆ, ಹಾಗಾಗಿ ಒದ್ದು ಒಳಗಾಕಿದ್ದೇವೆ ಎಂದಿದ್ದಾರೆ. ಈಗ RSS ನಮ್ಮ ಇವರು ನ್ಯಾಷನಲ್ ಜನರಲ್ ಸೆಕ್ರೆಟರಿ BL ಸಂತೋಷ್ ಅವ್ರ ಬಗ್ಗೆ ಅವೇಳ್ಕರ್ ಮಾತಾಡಿದ್ರು. ನಾವು ತೀರ್ಮಾನ ಮಾಡಿದೀವಿ, ಒದ್ದು ಒಳಕ್ ಹಾಕ್ಬೇಕು, ಕಾನೂನು ಪ್ರಕಾರ ಕೈಗೊಳ್ಬೇಕು. ಆ ತರ ಎಲ್ಲ ಹಂಗೆಲ್ಲ ಮಾತಾಡ್ಬಾರ್ದು. ಯಾರೇ ಆಗ್ಲಿ ಲೀಡ್ರು, ಏನ್ ದಾಖಲೆ ಇದೆ ಅವನ ಹತ್ರ? ಇವತ್ತು ಅವಂಗ್ ಮಾತಾಡ್ತಾಳೆ, ನಾಳೆ ನಮ್ ಮಾತಾಡ್ತೇನೆ. ಹಿಂದೆ ಚೀಫ್ ಮಿನಿಸ್ಟರ್ ಮಾತಾಡಿದ, ನಮಗೂ ಮಾತಾಡಿದ. ವಿಲ್ ನಾಟ್ ಅಲೋ ದಿಸ್. ಎಲ್ಲರಿಗೂ ಕೂಡ ಅವ್ರವ್ರ ಸ್ವಾಭಿಮಾನಕ್ಕೆ ಧಕ್ಕೆ ಪಾಲಿಟಿಕ್ಸ್ ಮಾಡ್ಲಿ, ಯಾರು ಬೇಕಾಗಿದ್ರೆ ಆರೋಪಗಳು ಮಾಡ್ಲಿ, ತಪ್ಪೇನಿಲ್ಲ. ಬಟ್ ಆಧಾರ ಇಟ್ಕೊಂಡು ಆರೋಪ ಮಾಡಬೇಕು.
ಡಿಕೆ ಶಿವಕುಮಾರ್ ಹೀಗೆ ಬಿಜೆಪಿ ನಾಯಕ ಬಿಎಲ್ ಸಂತೋಷ್ ಪರ ಮಾತನಾಡುತ್ತಿರುವಾಗಲೇ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಟೀಕಾ ಪ್ರಹಾರವನ್ನೇ ನಡೆಸುತ್ತಿದ್ದಾರೆ. ಎಡಪಂಥೀಯರು ಕಮ್ಯುನಿಸ್ಟ್ಗಳ ಒತ್ತಡಕ್ಕೆ ಮಣಿದು ಎಸ್ಐಟಿ ಮಾಡಿದ್ದಾರೆ. ಎಸ್ಐಟಿ ಮಾಡಿದ್ಮೇಲೂ ರಾಜಕೀಯ ಮಾಡುತ್ತಿರೋದು ನೋಡಿದ್ರೆ ಹಿಂದೂ ಧಾರ್ಮಿಕ ಭಾವನೆಗಳ ಮೇಲೆ ಪ್ರಹಾರ ಮಾಡುವುದೇ ಸರ್ಕಾರದ ಉದ್ದೇಶ ಎಂಬಂತೆ ಭಾಸವಾಗುತ್ತಿದೆ ಅಂತಿದ್ದಾರೆ ಬಿಜೆಪಿ ನಾಯಕರು. ಆ ದೂರುದಾರನಿಗೆ ಒಂದು ಮಾಸ್ಕ್ ಹಾಕ್ತಕ್ಕಂಥ ಕೆಲಸ ಮಾಡಿದ್ರು. ಇವತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ ಆ ದೂರುದಾರನ ಮುಖವಾಡ ಏನೋ ಕಳಚು ಬಿದ್ದಾಗಿದೆ. ಆದ್ರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವ್ರೀಗ ಮಾಸ್ಕ್ ಅನ್ನು ಹಾಕೊಂಡು ಇವತ್ತು ರಾಜ್ಯದಲ್ಲಿ ಓಡಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ಬಂದು ನಿಂತಿದೆ. SITಯನ್ನ ರಚನೆ ಮಾಡಕ್ಕೆ ಹೇಳಿದವರು ಈ ಒಂದು ಕಮ್ಯುನಿಸ್ಟ್ ಪಾರ್ಟಿಯವರು. ಯಾರಿಗೆ ಕಮ್ಯುನಿಸ್ಟ್ ಇರ್ತದೋ ಈ ದೇಶದ ಬಗ್ಗೆ ಅವ್ರು ಮಾತಾಡಿರೋವಂಥದ್ದು ಎಡಪಂಥೀಯರು. ಈಗ ಅವನ್ಯಾರೋ ಮಾಸ್ಕ್ ಮ್ಯಾನ್ ಅವನ್ನೆಲ್ಲ ಬಣ್ಣ ಬಯಲಾಗ್ತಾ ಇದೆ. 3 ಜನ ಹೆಂಡ್ತಿದ್ದೀರು, ಮಕ್ಕಳನ್ನ ನೋಡ್ಕೊಂಡೆ ಹೊಡೆದು ಹೆಂಡ್ತಿ ಹೇಳಿದಾಳೆ ಇವತ್ತು ನನ್ನ ಭಾಳ ಸರಿ ಹೊಡೆದು ಕೊಲೆ ಮಾಡೋ ಪ್ರಯತ್ನ ಮಾಡಿದ್ದಾನೆ, ಬಿಟ್ಟಿದ್ದಾನೆ, ಅದೇ ಪುಣ್ಯ ನನಗೆ ಅಂತೇಳಿ. ಮೊದಲನೇ ಹೆಂಡ್ತಿ. ಇನ್ನು 2 ಹೆಂಡ್ತಿಗಳು ಏನು ಕೊಡ್ತಾರೋ ಗೊತ್ತಿಲ್ಲ. ಇನ್ನೊಬ್ಬ ಹೆಣ್ಣುಮಗಳು ಬಂದು ಅನನ್ಯ ಭಟ್ ಏನು ಹೇಳಿದ್ದಾರೆ, ಇಲ್ಲದೆ ಇರೋ ಮಗುನ ಹುಟ್ಟಾಕಿ ಡಾಕ್ಟ್ರೆಲ್ಲ ಓದಿಸ್ಬಿಟ್ಟಿದ್ದಾರೆ. ಅಂದ್ರೆ ಈ ಎಡಪಂಥೀಯರು ಹೆಂಗೆ ವ್ಯೂಹವನ್ನ ರಚನೆ ಮಾಡಿ ಧರ್ಮಸ್ಥಳವನ್ನ ಹಾಳು ಮಾಡಬೇಕು, ತಿರುಪತಿ ವೆಂಕಟೇಶ್ವರನ್ನ ಹಾಳು ಮಾಡಬೇಕು, ಅಯ್ಯಪ್ಪ ಸ್ವಾಮಿಯನ್ನ ಹೇಗೆ ಹಾಳು ಮಾಡಬೇಕು ಅನ್ನೋದೇ ಇವ್ರದ್ದು ಎಡಪಂಥೀಯರ ಸ್ಟ್ಯಾಂಡ್ ಇದು. ಈ ಎಡಚರರಿಗೆ, ಈ ಪ್ರಗತಿಪರರಿಗೆ ಹೇಳಿದಕ್ಕೆಲ್ಲ ತಾವು ಕಿವಿ ಕೊಡಬಾರ್ದು ಮತ್ತು ಅವ್ರು ಯಾವುದೇ ಮನ್ನಣೆಯನ್ನು ಕೊಡಬಾರ್ದು. ಧರ್ಮಸ್ಥಳದ ವಿಚಾರದಲ್ಲಿ ಮತ್ತೆ ಈಗ ಮೂಗು ತೂರಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಇಡೀ ರಾಜ್ಯದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ನೀವು ಮತ್ತೇನಾದ್ರೂ ಧರ್ಮಸ್ಥಳದ ಮೇಲೆ ಏನಾದರೂ ಅಪಪ್ರಚಾರ ಪ್ರಾರಂಭ ಮಾಡಿದ್ರೆ ಮುಂದೆ ಆಗತಕ್ಕೆ ಅನಾಹುತ ಸರ್ಕಾರ ಕಾರಣ ಆಗೋದಿಲ್ಲ, ನೀವೇ ನೇರವಾಗಿ ಓಡಿ ಆಗ್ತಾರೆ ಅಂತಕ್ಕಂಥ ಎಚ್ಚರಿಕೆಯ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಧರ್ಮಸ್ಥಳ ವಿಚಾರವಾಗೇ ಮಾತನಾಡಿದ ಮಾಜಿ ಸಂಸದೆ ನಟಿ ರಮ್ಯಾ, ಎಸ್ಐಟಿ ವರದಿ ಬರೋವರೆಗೂ ಕಾಯೋದು ಸೂಕ್ತ, ಈಗಲೇ ಯಾವುದೇ ನಿರ್ಧಾರ ಅನಗತ್ಯ ಎಂದಿದ್ದಾರೆ. ಧರ್ಮಸ್ಥಳದಲ್ಲಿ ನಾನು ಏನು ಹೇಳಿ, ಇವಾಗ SIT ದೇ ಆರ್ ವೇಟಿಂಗ್ ಫಾರ್ ರಿಪೋರ್ಟ್ಸ್ ಅಲ್ವಾ, ನೋಡೋಣ. ಬಿಕಾಸ್ ನನಗಂತೂ SIT ನಲ್ಲಿ ತುಂಬ ನಂಬಿಕೆ ಇದೆ. ಬಿಕಾಸ್ ಒಳ್ಳೊಳ್ಳೆ ಆಫೀಸರ್ಸು. ಸೊ ಖಂಡಿತವಾಗ್ಲೂ ಆ ರಿಪೋರ್ಟ್ ಮೂಲಕ ನಮಗೆ ಗೊತ್ತಾಗತ್ತೆ ಅಲ್ಲಿ ನಿಜವಾಗ್ಲೂ ನಡೆದಿದೆಯೋ ಇಲ್ವೋ ಏನು ಎತ್ತ ಅಂತ. ಸೊ ಲೆಟ್ಸ್ ವೇಟ್ ಫಾರ್ ದ SIT ರಿಪೋರ್ಟ್. ಈ ಮಧ್ಯೆ ಸುಜಾತಾ ಭಟ್ ಆರೋಪ ಸತ್ಯಾಸತ್ಯತೆಗಳ ಬಗ್ಗೆಯೂ ತನಿಖೆಗೆ ಎಸ್ಐಟಿ ಮುಂದಾಗಿದೆ. ಡಿಜಿ ಆದೇಶದ ಮೇರೆಗೆ ಸುಜಾತಾ ಭಟ್ ದೂರಿನ ಬಗ್ಗೆಯೂ ಎಸ್ಐಟಿ ವಿಚಾರಣೆ ಮಾಡಲು ನಿರ್ಧರಿಸಿದೆ. ಸುಜಾತಾ ಭಟ್ ಹೇಳಿಕೆಗಳು, ನಡವಳಿಕೆಗಳಿಂದಾಗಿ ಎಸ್ಐಟಿಗೆ ಗೊಂದಲ ಎದ್ದಿದೆ. ನೋಟಿಸ್ ನೀಡಿ ಕರೆಸಿ ವಿಚಾರಣೆ ಮಾಡಲು ನಿರ್ಧರಿಸಲಾಗಿದೆ. ಆದರೆ ಸುಜಾತಾ ಭಟ್ ಹೇಳೋದ್ರಲ್ಲಿ ಸತ್ಯವೇ ಇಲ್ಲ ಅಂತಿದ್ದಾರೆ ಸಹೋದರ. ಅಷ್ಟೇ ಅಲ್ಲ, ಅನನ್ಯ ಭಟ್ ಹೆಸರಿನ ಮಗಳಿರೋದೇ ಗೊತ್ತಿಲ್ಲ ಅಂತಾರೆ ಸಹೋದರ. ತನಕ ಬಂದಾಗ್ಲೂ ನನ್ನ ಹತ್ರ ಅನನ್ಯ ಭಟ್ ಇದ್ದಾಳೆ, ನನ್ನ ಮಗಳು MBBS ಕಲ್ತಿದ್ದಾಳೆ, ನನ್ನ ಮಗಳು ಧರ್ಮಸ್ಥಳಕ್ಕೆ ಹೋಗಿದ್ದಾಳೆ, ಇದಕ್ಕೆ ಹೋಗಲಿಲ್ಲ, ಅಲ್ಲಿ ನಮ್ಮ ಹತ್ರ ಯಾರ ಹತ್ರನೂ ಹೇಳಲಿಲ್ಲ, ಅವಳಿಗೆ ಮದುವೆ ಆದ ವಿಚಾರನೂ ಹೇಳಲಿಲ್ಲ. ನಾನು ಅವನೊಟ್ಟಿಗೆ ಇದ್ದೀನಿ ಅಂತ ಹೇಳಿದ್ದಷ್ಟೇ, ಯಾರು ಅಂತ ನಾವು ಕೇಳಲಿಲ್ಲ. ಒಟ್ಟು ಯಾರೊಟ್ಟಿಗೆ ಇದ್ದೀನಿ ಅಂತ ಹೇಳಿದ್ದು ಅಷ್ಟೇ ವಿಷಯ ಗೊತ್ತು. ಈಗ ಹಾಗಿದ್ರೆ ನಿಮ್ಮ ಪ್ರಕಾರ ಅನನ್ಯ ಭಟ್ ಇರುವುದೇ ಸುಳ್ಳು? ಅನನ್ಯ ಭಟ್ ಇರ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಅವಳಿಗೆ ಅನನ್ಯ ಭಟ್ ಇರ್ಬೇಕಂತಾರೆ 1964-65 ಅವಳಿಗೆ ಮದುವೆ ಆಗಿರ್ಬೇಕು. 1964-65 ಅವಳು ಹುಟ್ಟಿದ್ದು. ಆವಾಗ ಹೇಗೆ ಅವಳಿಗೆ ಹುಟ್ಟಲಿಕ್ಕೆ ಸಾಧ್ಯ ಉಂಟು? ಧರ್ಮಸ್ಥಳದ ಸುತ್ತಲೂ ಹೀಗೆಲ್ಲ ಬೆಳವಣಿಗೆಗಳು ನಡೆಯುವಾಗಲೇ ರಾಜ್ಯಾದ್ಯಂತ ಧರ್ಮಸ್ಥಳದ ಅಪಪ್ರಚಾರ ಖಂಡಿಸಿ ಹೋರಾಟಗಳು ನಡೆಯುತ್ತಿವೆ. ಧರ್ಮಸ್ಥಳ ಪರವಾಗಿ ಮೈಸೂರಿನಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡಿತು. ಧರ್ಮಸ್ಥಳದ ವಿರುದ್ಧ ಬೇಕಂತಲೇ ಷಡ್ಯಂತ್ರ ಮಾಡುತ್ತಿದ್ದಾರೆ, ಅಪಪ್ರಚಾರ ಮಾಡುತ್ತಿರುವವರ ಮೇಲೆ ಕೂಡಲೇ ಕ್ರಮ ಆಗಬೇಕು ಎಂದು ಆಗ್ರಹಿಸಿದ್ರು. ತುಮಕೂರಿನ ಸೋಮೇಶ್ವರ ದೇವಸ್ಥಾನದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬಿಜೆಪಿ ಕಾರ್ಯಕರ್ತರು ಮೆರವಣಿಗೆ ಮಾಡಿದ್ರು. ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲೂ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟು ಮುಚ್ಚಿ ಧರ್ಮಸ್ಥಳ ಪರವಾಗಿ ಪ್ರತಿಭಟನೆ ನಡೆಸಲಾಯಿತು. ಹಾಗೆ ತುಮಕೂರು ಜಿಲ್ಲೆ ಮಧುಗಿರಿಯಲ್ಲಿ ನಡೆದ ಬೃಹತ್ ಪ್ರತಿಭಟನಾ ರ್ಯಾಲಿಯಲ್ಲಿ ಮಾಜಿ ಸಚಿವ KN ರಾಜಣ್ಣ ಪಾಲ್ಗೊಂಡಿದ್ದರು. ಧರ್ಮಸ್ಥಳ ಕ್ಷೇತ್ರಕ್ಕೆ ಸುಮಾರು 800 ವರ್ಷಗಳ ಇತಿಹಾಸ. ಇತ್ತೀಚೆಗೆ ಖಂಡಿಸಿ ಸರ್ಕಾರವೂ ಕೂಡ ಯಾರೆಲ್ಲ ಕಾರಣಭೂತರಾಗಿರ್ತಕ್ಕಂಥ ಯೂಟ್ಯೂಬರ್ ಇರ್ತಾರೆ ಅವರನ್ನು ಕೂಡ ನಿನ್ನೆ ಈಗಾಗಲೇ ಬಂಧನಕ್ಕೆ ಒಳಪಡಿಸಿದ್ದಾರೆ. ಏನು SITಗೆ ಒಂದು ತನಿಖೆ ನಡೀತಾ ಇದೆ, ಆ ತನಿಖೆಯನ್ನ ಕಾನೂನನ್ನು ಕೂಡ ಸ್ವಾಗತ ಮಾಡಿ ಸತ್ಯ ಹೊರಬರಬೇಕು.
ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ ಅವರಿಗೆ ಕ್ರಮ ಆಗಬೇಕು. ಅವರೆಲ್ಲರ ಮೇಲೆ ಕಠಿಣವಾದಂತಹ ಕ್ರಮವನ್ನು ತೆಗೆದುಕೊಂಡು ಇನ್ನು ಧರ್ಮಸ್ಥಳ ಕ್ಷೇತ್ರದ ವಿರುದ್ಧದ ಅಪಪ್ರಚಾರ ಖಂಡಿಸಿ ಬೆಂಗಳೂರಿನಲ್ಲಿ ಸಮಾವೇಶ ಮಾಡುತ್ತಿರುವವರಿಗೆ ಕೌಂಟರ್ ನೀಡಲು ಸೌಜನ್ಯ ಪರ ಹೋರಾಟಗಾರರು ತಯಾರಿ ಮಾಡಿಕೊಂಡಿದ್ದಾರೆ. ಆಗಸ್ಟ್ 24ರಂದು ಧರ್ಮಸ್ಥಳದಲ್ಲಿ ನಡೆಯಬೇಕಾಗಿದ್ದ ಸಮಾವೇಶವನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗಿದೆ. ಸಾಮೂಹಿಕ ಪ್ರಾರ್ಥನೆಗೆ ಕರೆ ಕೊಡಲಾಗಿದೆ. ಏನೇ ರೀತಿಯಲ್ಲಿ ಇದಕ್ಕೊಂದು ದೊಡ್ಡ ಪ್ರತಿರೋಧವನ್ನು ಉಂಟದೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಆದಂಥ ಅನ್ಯಾಯ ಯಾರಿಗೂ ಆಗಬಾರ್ದು ಮತ್ತು ಈ ಹೋರಾಟ ಯಶಸ್ವಿಯಾಗಬೇಕು. ಮುಂದೆಯೂ ಇಂಥ ಒಂದು ಸಂಸ್ಕಾರಯುತ ನಾಯಕರ ಬರಬೇಕು ಎಂಬ ದೃಷ್ಟಿಯಲ್ಲಿ ಅನೇಕ ನಮ್ಮ ತುಳುನಾಡಿನಾದ್ಯಂತ ಕರ್ನಾಟಕದಾದ್ಯಂತ ಎಲ್ಲ ದೇವಸ್ಥಾನಗಳಲ್ಲಿಯೂ ಎಲ್ಲರೂ ಆಯಾಯ ಎಲ್ಲೆಲ್ಲಿ ಸೌಜನ್ಯಪೂರ್ವಕ್ಕೆ ಸಂಬಂಧಪಟ್ಟಂಥ ಪ್ರತಿಭಟನೆಗಳು ನಡೆದಿದೆಯೋ ಅದು ಎಲ್ಲವೂ ನಡೆದದ್ದು ಎಲ್ಲ ಒಂದು ಮೈದಾನಗಳಲ್ಲೆಲ್ಲ ಪ್ರತಿಯೊಂದು ಗ್ರಾಮ ದೈವದ ಅಂಗಳದಲ್ಲಿಯೋ ಗ್ರಾಮ ದೈವದ ಮಣ್ಣಿನಲ್ಲಿಯೋ ಗ್ರಾಮ ದೈವವನ್ನು ಸ್ಮರಿಸಿ ಆದದ್ದು. ಆದ್ದರಿಂದ ಅದು ಯಶಸ್ವಿಯಾಗಿತ್ತು. ಆಗಿರುವಾಗ ಎಲ್ಲರೂ ಇದನ್ನು ಅಲ್ಲಲ್ಲಿ ನಮ್ಮ ದೇವಸ್ಥಾನಗಳಲ್ಲಿ ಪ್ರಾರ್ಥಿಸುವುದರ ಜೊತೆಗೆ ಎಲ್ಲೆಲ್ಲಿ ಇಂಥ ಒಂದು ಪ್ರತಿಭಟನೆ ಆಗದೆ ಅಲ್ಲೆಲ್ಲವೂ ಸ್ಥಳೀಯವಾಗಿ ಎಲ್ಲವೂ ನಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ. ಇನ್ನೊಂದೆಡೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಖಂಡಿಸಿ ಬೆಂಗಳೂರು ವಕೀಲರಿಂದ ಧರ್ಮಸ್ಥಳ ಜಾಥಾ ಹಮ್ಮಿಕೊಳ್ಳಲಾಗಿದೆ. ನ್ಯಾಯವಾದಿಗಳ ನಡೆ ಧರ್ಮಸ್ಥಳದ ಕಡೆ ಹೆಸರಲ್ಲಿ ಜಾಥಾ ನಡೆಯಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.